ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 10 ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಏನಾಗ್ತಾ ಇದೆ? ಡ್ರೋನ್ ಪ್ರತಾಪ್ ಅವರಿಗೆ ಮತ್ತೆ ಅನ್ಯಾಯ ಆಗ್ತಾ ಇದೆಯಾ? ಸಂಗೀತ ಶೃಂಗೇರಿ ಅವರಿಗೆ ಫೈನಲ್ ಟಿಕೆಟ್ ಹಿಡಿದು ಪೋಸ್ ಕೊಡ್ತಾ ಇದ್ದಾರೆ. ಹಾಗಾದರೆ ಪ್ರತಾಪ್ಗೆ ಸಿಗದಂತಹ ಟಿಕೆಟು ಸಂಗೀತ ಅವ್ರಿಗೆ ಹೇಗೆ ಸಿಕ್ತು? ಡ್ರೋನ್ ಪ್ರತಾಪ್ ಅವರ ಅಂಕಪಟ್ಟಿ ಮೇಲೆ ಇತ್ತು, ಆದರೆ ಸಂಗೀತಗೆ ಹೇಗೆ ಸಿಕ್ತು? ಹಲವಾರು ಜನ ಹಲವಾರು ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಫಿನಾಲಿಗೆ ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ ಇದೆ. ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಫಿನಾಲೆ ಸುತ್ತಿಗೆ ಪ್ರವೇಶ ಪಡಿತಾ ಇದ್ದಾರೆ. ಸ್ನೇಹಿತರೆ, ನಾವು ಹೇಳ್ತಾ ಇರೋದು ಸತ್ಯ. ಸ್ನೇಹಿತರೆ, ಸಂಗೀತ ಶೃಂಗೇರಿ ಈ ನಡುವೆ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಂತಹ ಡ್ರೋನ್ ಪ್ರತಾಪ್ಗೆ ಅಚ್ಚರಿಯ ಸೋಲಾಗಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ಈ ನಿರ್ಧಾರ ಅನೇಕ ಪ್ರೇಕ್ಷಕರಿಗೆ ತುಂಬ ಕೋಪನು ಬಂದಿದೆ, ಒಂದು ರೀತಿಯ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಕೇವಲ ಇನ್ನು 3 ವಾರಗಳು ಮಾತ್ರ ಬಾಕಿ ಉಳಿದಿದೆ. ಈ ನಡುವೆ ಈ ಸಲದ ಬಿಗ್ ಬಾಸ್ ಫಿನಾಲೆಗೆ ಮುನ್ನವೇ ಫಿನಾಲೆ ಸ್ಪರ್ಧೆ ಕಣಕ್ಕೆ ಟಿಕೆಟ್ ನೀಡಿ ಕುತೂಹಲ ಮೂಡಿಸಿದೆ. ಅದರಂತೆ ಶುಕ್ರವಾರ ಸಂಗೀತ ಶೃಂಗೇರಿ ಫಿನಾಲೆ ಸ್ಪರ್ಧೆಗೆ ಮೊದಲ ಕಂಟೆಸ್ಟೆಂಟ್ ಆಗಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಅನ್ನುವಂಥ ಒಂದು ಟಾಸ್ಕ್ ನಡೀತಾ ಇತ್ತು ಬಿಗ್ ಬಾಸ್ನಲ್ಲಿ. ಆ ಪೈಕಿ ಅತಿ ಹೆಚ್ಚು ಅಂಕ ಪಡೆದವರು ನೇರವಾಗಿ ಫಿನಾಲೆಗೆ ಪ್ರವೇಶವನ್ನು ಪಡಿತಾರೆ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಭಾವಿಸಿದರು. ಹಾಗೆ ಬಿಗ್ ಬಾಸು ಕೂಡ ಹೇಳಿತ್ತು. ಆದರೆ ಶುಕ್ರವಾರ ಬಿಗ್ ಬಾಸ್ ತಿಳಿಸಿದ ನಿರ್ಧಾರ ಕಂಡು ಮನೆ ಮಂದಿಯಷ್ಟೇ ಅಲ್ಲ, ಬಿಗ್ ಬಾಸ್ ನೋಡ್ತಾ ಇರುವಂತಹ ಲಕ್ಷಾಂತರ ಕೋಟ್ಯಾಂತರ ಜನ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ತುಂಬ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಎದುರಾಗ್ಬೋದು. ಬಿಗ್ ಬಾಸೇ ಹೇಳಿತ್ತು ಯಾರು ಹೆಚ್ಚು ಅಂಕವನ್ನು ಪಡಿತಾರೋ ಅವರು ಫಿನಾಲೆಗೆ ಎಂಟ್ರಿ ಆಗ್ತಾರಂತ. ಆದರೆ ಬಿಗ್ ಬಾಸ್ ಮಾತಾಡಿದ್ದನ್ನು ತಪ್ಪಿದ್ರ ಇಲ್ಲಿ? ಬಿಗ್ ಬಾಸ್ ಆಡಿದ ಮಾತಿನಂತೆ ನಡೀತಾ ಇಲ್ವೇ ಅನ್ನುವಂತಹ ನೂರಾರು ಜನರ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಜೋರಾಗಿ ಸದ್ದಾಗ್ತಾ ಇದೆ. ಬಿಗ್ ಬಾಸ್ ಅವರು ಈ ನಿರ್ಧಾರ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ತುಂಬ ಕೋಪನೆ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಾಪ್ಗೆ ಇಲ್ಲಿ ಮೋಸ ಆಗಿದೆ ಅಂತ ಸಾಕಷ್ಟು ಮಂದಿ ಕಮೆಂಟ್ಗಳ ಮೇಲೆ ಕಮೆಂಟ್ ಆಗ್ತಾ ಇದ್ದಾರೆ. ಇದು ಡ್ರೋನ್ ಪ್ರತಾಪ್ಗೆ ಆದಂಥ ಮೋಸ ಅಂತ. ಹಾಗಾದರೆ ಈ ಶನಿವಾರ ಇವತ್ತು ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕೊನೆಗೂ ನ್ಯಾಯ ಸಿಗುತ್ತಾ? ಇದು ಕಿಚ್ಚ ಯಾವ ರೀತಿ ನಿರ್ಧಾರ ತಗೊತಾರೆ? ಲಕ್ಷಾಂತರ ಜನ ಬಿಗ್ ಬಾಸ್ ಅಭಿಮಾನಿಗಳು ಈ ಒಂದು ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟು ಅಂಕ ತೊಗೊಂಡಿದ್ದಾರೆ, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಎಷ್ಟು ಪಾಯಿಂಟ್ಸ್ ತೊಗೊಂಡಿದ್ದಾರೆ ನೋಡೋದಾದರೆ ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು 420 ಅಂಕವನ್ನು ಪಡೆದು ಮೊದಲನೇ ಸ್ಥಾನದಲ್ಲಿದ್ದರು. ಎರಡನೇ ಸ್ಥಾನದಲ್ಲಿ ಸಂಗೀತ ಶೃಂಗೇರಿಯವರು 300 ಅಂಕವನ್ನು ತಗೊಂಡು ಎರಡನೇ ಸ್ಥಾನದಲ್ಲಿ. ಮೂರನೇ ಸ್ಥಾನದಲ್ಲಿ ನಮ್ರತಾ ಗೌಡ 210 ಅಂಕಗಳನ್ನು ತಗೊಂಡು ಮೂರನೇ ಸ್ಥಾನದಲ್ಲಿದ್ದರು. ಈ ಮೂವರಲ್ಲಿ ಯಾರು ಬೆಸ್ಟ್ ಅಂತ ಬಿಗ್ ಬಾಸ್ ಕೇಳಿದಾಗ ಎಲ್ಲರೂ ಸಂಗೀತ ಅಂತ ಬಿಗ್ ಬಾಸ್ ಮಂದಿ ಹೇಳಿದ್ರು. ಎಲ್ಲರ ಮಾತಿನಂತೆ ಸಂಗೀತ ಫಿನಾಲೆಗೆ ಪ್ರವೇಶ ಮಾಡಿದ್ರು. ಹಾಗಾದರೆ ಈಗ ನಾವು ಬಿಗ್ ಬಾಸ್ಗೆ ಕೇಳ್ತಾ ಇರುವಂಥ ಪ್ರಶ್ನೆ, 420 ಅಂಕ ಪಡೆದಂತಹ ಡ್ರೋನ್ ಪ್ರತಾಪ್ ಅವ್ರಿಗೆ ಇಲ್ಲಿ ಅನ್ಯಾಯ ಆಗಲಿಲ್ವೇ? ಬಿಗ್ ಬಾಸ್ನ ಈ ಒಂದು ನಡೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಿಗ್ ಬಾಸ್ ಬಾಯಲ್ಲಿ ಹೇಳಿದಂತೆ ನಡ್ಕೊತಾ ಇಲ್ಲ ಅಂತ ಅನೇಕ ಬಿಗ್ ಬಾಸ್ ಅಭಿಮಾನಿಗಳೇ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ನೂರಾರು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಚರ್ಚೆಗಳ ಮೇಲೆ ಚರ್ಚೆ ನಡೀತಾ ಇದೆ. ಸ್ನೇಹಿತರೆ, ನಿಮ್ಮ ಲೆಕ್ಕಾಚಾರದ ಪ್ರಕಾರ, ನಿಮ್ಮ ಅನಿಸಿಕೆ ಪ್ರಕಾರ ಇದು ಡ್ರೋನ್ ಪ್ರತಾಪ್ಗೆ ಆಗ್ತಾ ಇರುವಂಥ ಅನ್ಯಾಯನ ಅಥವಾ ಸಂಗೀತ ಶೃಂಗೇರಿ ಅವರಿಗೆ ಸಿಗ್ತಾ ಇರುವಂಥ ಲಕ್ಕ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬಾ ಮುಖ್ಯ ಸ್ನೇಹಿತರೆ. ದಯವಿಟ್ಟು ನಮ್ಮ ವಿಡಿಯೋ ಚಾನಲ್ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ಕಮೆಂಟ್ ಮಾಡಿ. ಡ್ರೋನ್ ಪ್ರತಾಪ್ ಅವ್ರಿಗೆ ಮೊದಲನೇ ಸ್ಥಾನ ಅಂದರೆ ಟಿಕೆಟ್ ಸಿಗಬೇಕಿತ್ತು, ಯಾಕೆ ಕೈ ತಪ್ಪೋಯ್ತು? ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಮೋಸದಾಟನ ಅಥವಾ ಫಿಕ್ಸಿಂಗಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ, ಕಿಚ್ಚ ಸುದೀಪ್ ಅವರು ಈ ಶನಿವಾರ ಏನು ಹೇಳ್ತಾರೆ? ಅನೇಕ ಸ್ನೇಹಿತರು ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ, ಪ್ರತಾಪ್ ಅವರು ಇಷ್ಟೆಲ್ಲ ಪಾಯಿಂಟ್ಸ್ ತೊಗೊಂಡ್ರು ಅವ್ರಿಗೆ ಏನಾಯಿತು, ಬೆಲೆನೇ ಇಲ್ಲದಂತಾಯಿತು, ಮೋಸ ಆಯಿತು ಅಂತ. ನಂತರ ಎರಡನೇದಾಗಿ ವುಮೆನ್ಸ್ ಕಾರ್ಡ್ ಮತ್ತೆ ಯಶಸ್ವಿಯಾಗಿ ವರ್ಕ್ ಆಯಿತಾ, ಲೇಡೀಸ್ ಅನ್ನೋ ಕಾರಣಕ್ಕೆ ಮತ್ತೆ ಇದು ಕ್ಲಿಕ್ ಆಗೋಯ್ತಾ. ಮೂರನೇದಾಗಿ ಬಿಗ್ ಬಾಸ್ ಕಡೆಯಿಂದಲೇ ಇದು ದೊಡ್ಡ ಮೋಸ, ಅದು ಪ್ರತಾಪ್ಗೆ ಸಿಗಬೇಕಾಗಿದ್ದಂಥ ಒಂದು ಟಿಕೆಟು ಸಂಗೀತ ಅವ್ರಿಗೆ ಸಿಕ್ಕೋಯ್ತು ಅಂತ. ಪ್ರತಾಪ್ ಅವರ ಪಾಪ ಟಾಸ್ಕ್ ಆಡಿ 420 ಪಾಯಿಂಟ್ಗಳನ್ನು ತಗೊಂಡ್ರೂ ಸಹ, ಎಷ್ಟೇ ಶ್ರಮ ಹಾಕಿದ್ರೂ ಸಹ ಪ್ರತಿಫಲ ಸಿಗದಂಗಾಯ್ತಲ್ಲ. ನಂತರ ಅಷ್ಟೆಲ್ಲ ಕಷ್ಟಪಟ್ಟು ಆಡಿದ್ದಕ್ಕೆ ಬೆಲೆನೇ ಇಲ್ವಾ ಗುರು ಅಂತ ಎಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಪ್ರತಾಪ್ಗೆ ನ್ಯಾಯ ಸಿಗಬೇಕು, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮೋಸ, ಕಷ್ಟಪಟ್ಟು ಆಟ ಆಡಿ ಅತಿ ಹೆಚ್ಚು ಪಾಯಿಂಟ್ ತಗೊಂಡಂತಹ ಕೊನೆಗೆ ಮೋಸ ಆಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ನ ಡಬ್ಬಾ ಬಿಗ್ ಬಾಸ್ ಅಂತ ಬರಿತಾ ಇದ್ದಾರೆ ಸ್ನೇಹಿತರೆ. ಇದನ್ನು ಹೇಳೋದಕ್ಕೂ ಕಷ್ಟ ಆಗುತ್ತೆ. ನಾನು ಪ್ರತಾಪ್ ಅಭಿಮಾನಿನೂ ಅಲ್ಲ, ಸಂಗೀತ ವಿರೋಧಿನೂ ಅಲ್ಲ. ಆದರೆ ಫಿನಾಲೆಗೆ ಈ ಥರ ಟಾಸ್ಕನ್ನು ಕೊಟ್ಬಿಟ್ಟು ಬಿಗ್ ಬಾಸ್ ಮಾಡಿದ್ದು ಎಷ್ಟು ಆಟ ಆಡಿಸಿ ಟಾಸ್ಕನ್ನು ಕೊಟ್ಟು ಪ್ರತಾಪ್ ಗೆದ್ದಾಗ ಪಾಯಿಂಟ್ಗಳನ್ನು ತಗೊಂಡಾಗ ಮಾತ್ರ ಫಿನಾಲೆಗೆ ಹೋಗೋ ಅವಕಾಶ ಕೊಡಬೇಕಾಗಿತ್ತಲ್ಲ. ಪುನಃ ವೋಟಿಂಗ್ ಯಾಕೆ ಮಾಡಿಸ್ಬೇಕಾಗಿತ್ತು? ಹಾಗಾದರೆ ಪ್ರತಾಪ್ ಅವರ ಆಟ ಆಡಿದ್ದಕ್ಕೆ ಬೆಲೆನೇ ಇಲ್ವಾ? ಇದು ಬಿಗ್ ಬಾಸ್ನ ಎಂಥದ್ದು ಮೋಸದಾಟ, ಮಹಾ ಮೋಸದಾಟ. ಇದು ಬಿಗ್ ಬಾಸ್ನ ಡಬ್ಬಾ ಆಟ ಅಂತೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಸಂಗೀತ ಈ ಕಡೆ ಪ್ರತಾಪ್, ಈ ಕಡೆ ಅಕ್ಕ, ಆ ಕಡೆ ತಮ್ಮ, ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅಲ್ವಾ ಸ್ನೇಹಿತರೆ? ಇವರು ಆಡಿದ್ದು ಆಟ ನೋಡಿದಾಗ ಏನೇ ಇರಲಿ, ಈಗ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ನ ಟಿಕೆಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಟಿಕೆಟ್ ಇಟ್ಕೊಂಡು ಮೊದಲು ಫಿನಾಲೆಗೆ ಕಾಲನ್ನು ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಹಾಗೆ ಪ್ರತಾಪ್ ಅವರಿಗೆ ಅನ್ಯಾಯ ಆಗಿದೆ. ಇದರ ಬಗ್ಗೆನೂ ಬಿಗ್ ಬಾಸ್ ಏನು ಹೇಳ್ತಾರೆ, ಮುಂದಿನ ನಡೆ ಏನು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.